ಸೊ ಇನ್ನೊಂದು ಬೆಡ್ರೂಮ್ ಇಲ್ಲಿ ಮೇಲೆ ಇಲ್ಲಿ ಪ್ಲಾನ್ ಮಾಡಿ. ಓಕೆ. ನನ್ನ ಸ್ಥಳ ಇದು. ದೇವ್ರ ಮನೆ. ನಮ್ಮ ಬಾಸ್ ಇದಾರೆ ಅಲ್ಲಿ ಮೇನು. ಶಿರಡಿ ಹೋದವರೆಲ್ಲ ಏನ್ ತಗೊಬಿಡ್ತಾರೆ, ಸಾಯಿಬಾಬಾ ತಗೊಬಿಡ್ತಾರೆ. ನಾನು ಸಾಯಿಬ್ರು ತಂದಿದ್ದೀನಿ. ಅಡುಗೆ ಗಿಡಿಗೆ ಮಾಡುವ ಅಭ್ಯಾಸ ತುಂಬಾ ಇದೆ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ತುಂಬಾ ಮಾಡ್ತಿದ್ನಲ್ಲ. ಈ ಒಬ್ರು ಯಾರೋ ಕೇಳ್ತಾ ಇದ್ರು, ಏನ್ ಮನೆ ಪೂರ್ತಿ ಚಿನ್ನ ಆಟ್ಕೊಂಡಿದ್ರು, ಓದಕ್ ಬರ್ದಿದ್ರು. ಮಟನ್ ಗಿಟನ್ ಚಿಕನ್ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲ ಸಿಂಪಲ್ ಆಗಿ ಏನೋ ಮಾಡ್ಬೇಕು, ಸಿಂಪಲ್ ಆಗಿ ಮಾಡ್ತೀನಿ. ಬರೀ ಸಲಾಡೆ ಮಾಡ್ಬಿಡ್ಬಿಟ್ಟಿದ್ದೀನಿ. ಮಧುರೈಗೆ ನಾವೀಗ ಆನ್ ರೋಡ್ ಹೋಗ್ತಾ ಇದೀವಿ. ಆನ್ ರೋಡ್ ಹೋಗ್ಬೇಕಾದ್ರೆ ಯಾವ ಊರ್ ಬರುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ನಾವು. ಮನುಷ್ಯನಿಗೆ ಸಾಕು ಅನ್ಸೋದು ಒಂದೇ ಒಂದು ಊಟ. ಇನ್ನೆಲ್ಲ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಬಟ್ಟೆ ಇನ್ನೂ ಬೇಕು, ಚಿನ್ನ ಇನ್ನೂ ಬೇಕು, ದುಡ್ಡು ಇನ್ನೂ ಬೇಕು. ವಿ ಆರ್ ಆನ್ಸರಬಲ್ ಟು ಅವರ್ ಸೆಲ್ಫ್, ವಿ ಆರ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಇನ್ನೊಬ್ಬನಿಗೆ ಹೊಡೆದೆ ತಪ್ಪ ಸರಿನಾ, ಇನ್ನೊಬ್ಬನಿಗೆ ಬೈದೆ ತಪ್ಪ ಸರಿನಾ, ನೀವು ಬರ್ತೀರಾ ಅಂದ್ಬಿಟ್ಟು ನಾನೇನು ಮನೇಲಿ ಹಾಕಿರೋ ನೈಟ್ ಡ್ರೆಸ್ ಕೂತಿದ್ದೀನಿ. ವಿ ಕ್ಯಾನ್ ಲಿವ್ ವಿತೌಟ್ ಎನಿಥಿಂಗ್ ಅಂತನೂ ಗೊತ್ತಾಗೋಯ್ತು. ಕರೆಕ್ಟ್. ವಿ ಕ್ಯಾನ್ ಲಿವ್ ವಿತ್ ಎವ್ರಿಥಿಂಗ್ ಅಂತನೂ ಗೊತ್ತಾಗೋಯ್ತು. ಬನ್ನಿ ಬನ್ರಿ. ಒಂದ್ ಜಸ್ಟ್ ಹಾಯ್ ಹೇಳಿ. ಬಾಯಲ್ಲಿ ಸ್ವಾಮಿ ಹಂಗೆಲ್ಲ ಮಾಡಬಾರ್ದು. ನಾ ಇಷ್ಟೋ ತನಕ ನಿನ್ನ ಬಗ್ಗೆ ನನ್ನ ರಾಣಿ, ನನ್ನ ಮಹಾರಾಣಿ ಅಂತೆಲ್ಲ ಹೋಗ್ಬಿಟ್ಟಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಅವ್ರ ಇದರಿಂದ ನನಗೆ ಚಾಮರಾಜನಗರ, ಓಕೆ, ಅಲ್ಲಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದು. ಓಕೆ. ಸೊ ಇನ್ನೊಂದು ಬೆಡ್ರೂಮ್ ಇಲ್ಲಿ ಮೇಲೆ ಇಲ್ಲಿ ಪ್ಲಾನ್ ಮಾಡಿ. ಓಕೆ. ಅದು ಬಿಟ್ಟರೆ ಇದು ಮಾಮೂಲಿ ಕಾಮನ್ ಟಾಯ್ಲೆಟ್. ಇದು ನನ್ನ ಸ್ಥಳ ಇದು. ದೇವ್ರ ಮನೆ. ನಮ್ಮ ಬಾಸ್ ಇದಾರೆ ಅಲ್ಲಿ ಮೇನು. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಹನುಮಾನ್, ನೀವು ನಂಬ್ತಿರೋ ಬಿಡ್ತಿರೋ, ಶಿರಡಿ ಹೋದವರೆಲ್ಲ ಏನ್ ತಗೊಬಿಡ್ತಾರೆ, ಸಾಯಿಬಾಬಾ ತಗೊಬಿಡ್ತಾರೆ. ನಾನು ಸಾಯಿಬ್ರು ತಂದಿದ್ದೀನಿ. ಆಂಜನೇಯನ ಅಲ್ಲಿಂದ ತಂದಿರೋದು, ಶಿರಡಿಯಿಂದ ತಂದಿದ್ದು. ತುಂಬ ಚೆನ್ನಾಗಿದೆ. ಸೀಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ತುಂಬ ಆರ್ಟಿಸ್ಟಿಕ್ ಇದೆಯಲ್ಲ ಒಂಥರ. ಸಖತ್ತಾಗಿದೆ. ಕೃಷ್ಣ ಸಾಯಿಬಾಬಾ. ಇದೊಂದು ಪುಟ್ಟ ಕಿಚನ್. ಅಡುಗೆ ಗಿಡಿಗೆ ಮಾಡುವ ಅಭ್ಯಾಸ ತುಂಬಾ ಇದೆ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ತುಂಬಾ ಮಾಡ್ತಿದ್ನಲ್ಲ. ಇದಿಷ್ಟು ನೆಸ್ಕೆಫೆ ಇದು ಕಮ್ಮಿ ಇದೆ. ಇದಿಷ್ಟು ನೆಸ್ಕೆಫೆ ಎಲ್ಲೆಲ್ಲ ನಾನು ಒಬ್ನೇ ಕುಡಿಯೋದು. ಬ್ಲ್ಯಾಕ್ ಕಾಫಿ ದಿವ್ಸಕ್ಕೆ ಮಿನಿಮಮ್ ಅಂದ್ರೆ 7-8 ಬ್ಲ್ಯಾಕ್ ಕಾಫಿ ಕುಡಿದಿರ್ತೀನಿ. ಸೊ ನನ್ನ ಹೆಂಡತಿ ಏನ್ ಮಾಡಿದಾಳೆ, ಎಲ್ಲ ದಿನಸಿ ಏನ್ ಬೇಕು, ಒಗ್ಗರಣೆಗೆ ಏನ್ ಬೇಕು ಅದೆಲ್ಲ ತೆಗೆದು ಅದ್ರಲ್ಲಿ ತುಂಬಿಟ್ಟಿದ್ದೆ. ಬಟ್ ನಾರ್ಮಲ್ ಎಲ್ಲರೂ ಏನ್ ಮಾಡ್ತಾರೆ, ಸ್ಟಿಕ್ಕರ್ ತೆಗಿತಾರೆ. ನೀವು ಅದ್ ಮೆಮೊರಿ ಅಲ್ಲ, ಅವಳು ಏನಂದ್ರೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಏನ್ ನಮ್ಮಲ್ಲಿ ಯಾರು ಬಂದು ನೋಡ್ತಾರೆ, ನಾವೇನ್ ಅಡುಗೆ ಮನೆ. ಸೊ ಶೀಸ್ ಕೆಪ್ಟ್ ಇಟ್ ಲೈಕ್ ದಟ್. ಒಬ್ರು ಯಾರೋ ಕೇಳ್ತಾ ಇದ್ರು, ಏನ್ ಮನೆ ಪೂರ್ತಿ ಚಿನ್ನ ಆಟ್ಕೊಂಡಿದ್ರು, ಓದಕ್ ಬರ್ದಿದ್ರು. ಹೌದು, ನಮ್ಮ ಮನೇಲಿ ಫುಲ್ ಪಾತ್ರೆಗಳೇ ಚಿನ್ನ. ನಮ್ಮ ಮನೇಲಿ ಏನ್ ಆಕ್ಚುಲಿ ನಿಮಗೆ ಕುಕಿಂಗ್ ಅಂದ್ರೆ ಯಾವ್ದು ತುಂಬಾ ಫೇವರೇಟ್ ಡಿಶ್? ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಇಟ್ ಡಿಪೆಂಡ್ಸ್ ಅಪಾನ್ ಮೈ ಮೈಂಡ್. ಈಗ ಏನಾದ್ರು ತುಂಬಾ ಹೆವಿ ಮಾಡ್ಬೇಕಂದ್ರೆ ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಪಕ್ಕಾ ಮಟನ್ ಗಿಟನ್ ಚಿಕನ್ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲ ಸಿಂಪಲ್ ಆಗಿ ಏನೋ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಮಾಡ್ತೀನಿ. ಬರೀ ಸಲಾಡೆ ಮಾಡ್ಬಿಡ್ಬಿಡ್ತೀನಿ ಅಷ್ಟೇ. ತಂದೆಯವ್ರಿಗೆ ಏನ್ ಇಷ್ಟ ಆಯ್ತು ಅಂತೆ ನೀವು? ನಮ್ಮ ತಂದೆ ವಾಸ್ ವೆರಿ ಮಚ್ ವಿತ್ ಮಟನ್. ಹೌದಾ? ಅವರು ಅಪ್ಪು ಎಲ್ಲ ಒಂದೇ ಕ್ಯಾಟಗರಿ, ಫುಡೀಸ್. ಅವ್ರಿಗೆ 3 ಹೊತ್ತು ಊಟ ಕರೆಕ್ಟ್ ಟೈಮ್ ಕೊಟ್ಬಿಟ್ರೆ ನೀನು ಬೇಕಾಗಿಲ್ಲ. ಅಣ್ಣವರು ಕೂಡ ಹೌದು, ಅವ್ರಿಗೆಲ್ಲ ಹಳೆ ಕಾಲವಿದ್ರು ಊಟಕ್ಕೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ. 3 ಹೊತ್ತು ಊಟ ಸಿಗುತ್ತೆ ಅಂತಾನೆ. ದುಡ್ಡು ಗಿಟ್ಟೆಲ್ಲ ಅವ್ರಿಗೆ ತಲೆ ಇರಲಿಲ್ಲ. ಮನೆ ಮಾಡ್ಬೇಕು, ದುಡ್ಡು ಮಾಡಬೇಕು, ಅದೆಲ್ಲ ಇರ್ಲಿ. ನಿಜ ಅವಾಗಿನ ಕಾಲ. ನನಗೆ ಎಷ್ಟೊಂದು ಕತೆ ಕೇಳಿದ್ದೀನಿ, ಅಣ್ಣವ್ರದೆಲ್ಲ ಹೇಳ್ತಾರಲ್ಲ, ಅವರು ಊಟ ಎಲ್ಲಿ ಹೋದ್ರು ಊಟ ಒಂದು ಫಸ್ಟ್ ಅವ್ರಿಗೆ ಪ್ರಿಯಾರಿಟಿ. ಚೆನ್ನಾಗಿರ್ಬೇಕು. ಅಪ್ಪು ಸರ್ ಅಷ್ಟೇನೆ. ಸುಮಾರು ಜನ ಕೇಳಿದ್ದೀನಿ, ಯಾವ ಊರಿಗೆ ಹೋದ್ರು ಅಪ್ಪು ಸರ್ ನೋಡಿ ಅಲ್ಲೊಂದು ಹೋಟ್ಲಿದೆ, ಇನ್ನೊಂದು ಹೋಟ್ಲಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಹೋಟೆಲ್ಗಳನ್ನ ಗುರುತು ಮಾಡ್ಕೊಂಡು. ಇಲ್ಲ, ನಾವೇನ್ ಮಾಡ್ತೀವಿ, ನಿಮ್ಗೆ ಅದೊಂದು ವಿಷಯ ಹೇಳ್ತೀನಿ ಬನ್ನಿ ಕೂತ್ಕೊಳ್ಳಿ. ನಾವೇನ್ ಮಾಡ್ತೀವಿ ಗೊತ್ತಾ, ಈಗ ಫಾರ್ ಇನ್ಸ್ಟೆನ್ಸ್ ಯಾವುದೋ ಒಂದು ಊರಿಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ, ಮಧುರೈಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ. ಓಕೆ. ಮಧುರೈಗೆ ನಾವೀಗ ಆನ್ ರೋಡ್ ಹೋಗ್ತಾ ಇದೀವಿ. ಆನ್ ರೋಡ್ ಹೋಗ್ಬೇಕಾದ್ರೆ ಯಾವ ಊರು ಬರುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ ನಾವು. ಯಾವ ಊರು ಬರುತ್ತೆ ಅಂದ್ರೆ ಮೀನ್ ಸಣ್ಣ ಪುಟ್ಟ ಹಳ್ಳಿ ಪಳ್ಳಿ ಎಲ್ಲ ತಿರುಗಿಸಲ್ಲ. ಅಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಏನೇನು ಫೇಮಸ್ ಇದೆ ಅಂತ. ಅಲ್ಲೇ ಬ್ರೇಕ್ಫಾಸ್ಟ್, ಎಲ್ಲಿ ಫೇಮಸ್ ಬ್ರೇಕ್ಫಾಸ್ಟ್ ಇರುತ್ತೆ ಅಲ್ಲೇ ಬ್ರೇಕ್ಫಾಸ್ಟ್. ಎಲ್ಲಿ ಲಂಚ್ ಫೇಮಸ್ ಇರುತ್ತೆ ಅಲ್ಲೇ ಲಂಚ್. ಎಲ್ಲಿ ಡಿನ್ನರ್ ಫೇಮಸ್ ಇರುತ್ತೆ ಅಲ್ಲಿ ಡಿನ್ನರ್.
ಎಲ್ಲಿ ಆಲ್ಟ್ ಆಗ್ಬೇಕು ಅಲ್ಲಿ ಆಲ್ಟ್ ಆಗ್ತೀವಿ, ಬೆಳಿಗ್ಗೆ ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ ಮಧುರೆ ದಿವಸ, ಮತ್ತೆ ಅಲ್ಲಿಂದ ಹೊರಡ್ಬೇಕಾರೆ ವಾಪಸ್ ಉಲ್ಟಾ. ಎರಡಿರುತ್ತೆ ಸರ್, 2 ಬ್ರೇಕ್ಫಾಸ್ಟ್ ಹೋಟೆಲ್ ಫೇಮಸ್ ಇರುತ್ತೆ. ಹೋಗ್ಬೇಕಾದ್ರೆ ಒಂದು ಮಾಡಿರ್ತೀವಿ, ಬರ್ತಾ ಇನ್ನೊಂದು ಮಾಡ್ತೀವಿ. ಡಿನ್ನರು ಅಷ್ಟೇ 2 ಫೇಮಸ್ ಇರುತ್ತೆ. ಈಗ ಉಲ್ಟಾ ಹೆಂಗಾಗುತ್ತೆ ಅಂದರೆ ಆ ಕಡೆಯಿಂದ ಬರ್ತೀವಲ್ಲ, ಆ ಕಡೆಯಿಂದ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಈ ಥರ ನಮ್ಮ ಕ್ಯಾಲ್ಕುಲೇಷನ್. ಸೊ ಸುಮ್ಮನೆ ಕೊಟ್ಟಿದ್ದ ಎಕ್ಸಾಂಪಲ್ ನಾನು. ಈಗ ವಿ ಆರ್ ಗೋಯಿಂಗ್ ಔಟ್ ಆಫ್ ಕಂಟ್ರಿ, ಅಗೇನ್ ವಿ ವರ್ಕ್ ಲೈಕ್ ದಟ್. ನಮ್ಮ ಊಟ ಇರ್ಬೇಕು ಕರೆಕ್ಟಾಗಿ. ಅಲ್ಲ ಅದೇ ಅಲ್ವಾ ಮನುಷ್ಯ, ಒಳ್ಳೆ ಊಟ ಒಳ್ಳೆ ನಿದ್ದೆ ಇದು ಆರೋಗ್ಯವಾಗಿದ್ರೆ ಎಲ್ಲ ಇದ್ದಂಗೆ, ಎಲ್ಲ ಭಾಗ್ಯ. ಇನ್ನೇನು ಬೇಕು ಮನುಷ್ಯನಿಗೆ? ಸಾಕು ಅನ್ಸೋದು ಒಂದೇ ಒಂದು ಊಟ. ಇನ್ನೆಲ್ಲ ಬೇಕು 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 ಹೊಟ್ಟೆ ತುಂಬಿದ ತಕ್ಷಣ ನಿಲ್ಲಿಸ್ತೀವಿ. ಅದೊಂದೇ ಮನುಷ್ಯ ಅಪ್ಪ ಸಾಕಪ್ಪ ಅಂತಂತೆ. ಇನ್ನೆಲ್ಲ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಬಟ್ಟೆ ಇನ್ನೂ ಬೇಕು, ಚಿನ್ನ ಇನ್ನೂ ಬೇಕು, ದುಡ್ಡು ಇನ್ನೂ ಬೇಕು, ಹೆಸರು ಇನ್ನೂ ಬೇಕು, ಇನ್ನೂ ಬೇಕು. ಮನುಷ್ಯನ ಜೀವನನ ಮನುಷ್ಯನೇ ಅರ್ಥ ಮಾಡ್ಕೋಬೇಕು. ನಮ್ಮದು ಇರೋದೇ ಎಷ್ಟು ದಿವಸ? 3 ದಿವಸ. ಆ 3 ದಿವಸದಲ್ಲಿ ನಮ್ಮ ಪ್ರಾಣ ಅಂದರೆ ನಮ್ಮ ಆತ್ಮಕ್ಕೆ ನಾವು ಕರೆಕ್ಟಾಗಿರ್ಬೇಕು. ನಮ್ಮ ಸಬ್ ಕಾನ್ಷಿಯಸ್, ನಮ್ಮ ಕಾನ್ಷಿಯಸ್ಗೆ, ನಮ್ಮ ಕಾನ್ಸೆನ್ಸ್, ವಿ ಶುಡ್ ಬಿ ಆನ್ಸರಬಲ್. ವಿ ಆರ್ ಆನ್ಸರಬಲ್ ಟು ಆರ್ ಸೆಲ್ಫ್, ವಿ ಆರ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಕರೆಕ್ಟ್. ನಾವು ಯಾರಿಗೂ ಆನ್ಸರಬಲ್ ಅಲ್ಲ, ನಮಗೆ ನಾವು ಆನ್ಸರಬಲ್. ವೆರಿ ಟ್ರೂ, ಅದು ನಿಜ. ಸೊ ನಮಗೆ ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಅಂತ ಗೊತ್ತಿ, ನಮಗೆ ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಪ್ರಶ್ನೆ ಬರುತ್ತೆ. ನಾವು ಕಾಣೆ ಮುಂದೆ ನಿಂತ್ಕೊಂಡು ನಾನು ಮಾಡಿ ಸರಿನಾ ತಪ್ಪ, ದ್ವೇಷ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ, ಸುಳ್ಳು ಹೇಳಿದ್ದು ಸರಿನಾ ತಪ್ಪ, ಇನ್ನೊಬ್ಬನಿಗೆ ಹೊಡೆದೆ ತಪ್ಪ ಸರಿನಾ, ಇನ್ನೊಬ್ಬನಿಗೆ ಬೈದೆ ತಪ್ಪ ಸರಿನಾ, ಇಷ್ಟೇ. ನಿಮಗೆ ಅಲ್ಲಿ ಉತ್ತರ ಎದುರಿಗೆ ಸಿಗುತ್ತೆ. ನೀವು ಯಾವುದೋ ಚರ್ಚ್ಗೆ ಹೋಗ್ಬಿಟ್ಟು ಕನ್ಫೆಸ್ ಕೂತ್ಕೊಳ್ಳೋದು, ಕನ್ಫೆಸ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಮಿರರ್. ಐ ಆಮ್ ಸಾರಿ, ಕನ್ಫೆಸ್ ಯೋರ್ ಸೆಲ್ಫ್, ಯು ಆರ್ ಕನ್ವಿನ್ಸಿಂಗ್ ಯೋರ್ ಪ್ರಾಣ. ವೆರಿ ಟ್ರೂ. ಸಿ ಈಗ ನೋಡಿ, ನಾವು ಜನರ ಮುಂದೆ ಇದ್ದಾಗ ನಾವು ಹೆಂಗೆ ಬೇಕಾದ್ರೂ ಚೀಟ್ ಮಾಡ್ಬೋದು. ಜನರ ಮುಂದೆ ಚೆನ್ನಾಗಿ ಬಟ್ಟೆ ಹಾಕೊಂಡು ನಾನು ಹಿಂಗೆ ಇರ್ತೀನಿ ಅಂತ ತೋರಿಸ್ಕೋಬೋದು. ಜನರ ಮುಂದೆ ನಾನು ಒಳ್ಳೆ ಥರ ಇದ್ದುಕೊಂಡು ಎಷ್ಟು ಒಳ್ಳೆಯವನು ಅಂತಲೂ ಅನ್ನಿಸ್ಕೋಬೋದು. ಬಟ್ ಒಬ್ಬನೇ ಕೂತಾಗ ನಾನು ಪ್ರಶ್ನೆ ಮಾಡ್ಕೊಂಡಾಗ ನಾನು ಎಷ್ಟು ಸರಿ, ಮೇಲೆ ನೋಡ್ತಾ ಇರೋನೊಬ್ಬ ನೋಡ್ತಿರ್ತೀನಲ್ವ. ನಾನು ಅದಕ್ಕೆ ಹೇಳೋದು, ನಮ್ಮ ಪ್ರಾಮಾಣಿಕತೆ ಯಾವಾಗ ನಾವು ಜಡ್ಜ್ ಮಾಡಬೇಕು ಅಂದ್ರೆ ನಾವು ಒಬ್ಬರೇ ಕೂತಾಗ, ಒಬ್ಬರೇ ಇದ್ದಾಗ ನಾವು ಹೇಗೆ ಅದನ್ನು ಹೊರಗಿನ ಜಗತ್ತಿನ ಜೊತೆಲಿ ಇದ್ದಾಗೇನೆ ನಾವು ಒಬ್ರು ಇದ್ದಾಗಲೇ ಇರ್ತೀವ. ಒಬ್ಬರೇ ಇದ್ದಾಗ ಇವೆಲ್ಲ ಇದೀವಿ ಅನ್ಸ್ಬಿಟ್ರೆ ಅವನೆಲ್ಲೋ ಹೋಗ್ಬಿಡ್ತಾನೆ ನೆಕ್ಸ್ಟ್ ಅಲ್ವಾ. ಅಲ್ಲೇ ಇರೋದು ಪಾಯಿಂಟು. ಅದು ಅನ್ನಿಸೋವರೆಗೂ ಅವನು ಕೊಡಿಸ್ಕೊತಾನೆ ಇರ್ಬೇಕು ಲೈಫ್ ಲಾಂಗ್. ನಾನು ಎಲ್ಲರೂ ಏನೋ ಯೋಚನೆ ಮಾಡ್ತಾರೆ, ನಾನು ಈ ಮದುವೆಗೆ ಇದೇ ಬಟ್ಟೆ ಹಾಕೊಂಡು ಹೋಗ್ಬೇಕು, ಹಿಂಗೆ ಇರಬೇಕು, ಬಾಸ್ ನೀವು ಬರ್ತೀರಾ ಅಂದ್ಬಿಟ್ಟು ನಾನೇನು ಮನೇಲಿ ಹಾಕಿರೋ ನೈಟ್ ಡ್ರೆಸ್ ಕೂತಿದ್ದೀನಿ. ಅದಕ್ಕೆ ಹೇಳ್ತಿದ್ದೆ, ಈ ಮನುಷ್ಯ ಹೆಂಗೆ, ಈ ವಾಟ್ ಯು ಹ್ಯಾವ್ ಟು ಪ್ರೆಸೆಂಟ್ ವಾಟ್ ಯು ಹ್ಯಾವ್ ಇನ್ ಯು, ನಾಟ್ ಫ್ರಮ್ ಔಟ್ಸೈಡ್, ಫ್ರಮ್ ಇನ್ಸೈಡ್. ಯಾರನ್ನಾರ ಬ್ಲೆಸ್ಸಿಂಗ್ ಕೊಡ್ಬೇಕಾದ್ರು ಗಿವ್ ಇಟ್ ಫ್ರಮ್ ಯೋರ್ ಹಾರ್ಟ್. ಏನೋ ಕಾಟಾಚಾರಕ್ಕೆ ಸುಮ್ಮನೆ ಬಾಯಿ ಆಲ್ ದ ಬೆಸ್ಟ್ ಮಾ, ಚೆನ್ನಾಗೈತೆ, ಹಾಂ ಗುಡ್ ಮಾ ಹೋಗಮ್ಮ ಒಳ್ಳೇದಾಗಲಿ. ನೋ, ಚೆನ್ನಾಗಿಲ್ವಾ, ಯಾಕೆ ಗುರು ಹಿಂಗೆ ಮಾಡಿದ್ಯಾ, ಇನ್ನೂ ಸ್ವಲ್ಪ ಪ್ರಯತ್ನ ಬಿಡ್ತೀನಿ, ಇನ್ನೂ ಚೆನ್ನಾಗಿ ಬರ್ತಿತ್ತು, ಹೇಳಿದ್ರೆ ತಿತ್ಕೊಂತಾನೆ ಸರ್. ಆ ಕ್ಷಣಕ್ಕೆ ಅವ್ನು ಬೇಜಾರಾಗ್ಬೋದು, ಖಂಡಿತ ಆಗುತ್ತೆ. ಬಟ್ ನೀವು ಸತ್ಯ ಹೇಳ್ಬಿಟ್ರೆ ನೀವು ನಿಷ್ಠುರ ಆ ಕ್ಷಣಕ್ಕಾಗಿರ್ತೀರ ಅಷ್ಟೇ. ಆಮೇಲೆ ಅವನು ಅನ್ಕೊತಾನೆ, ಆ ಯಪ್ಪ ಅವತ್ತು ಹೇಳಿದ್ಕಿ ಇವತ್ತು ನಾನು ಆ ಪಾಠ ಕಲಿತೆ. ನೀವು ಶೂಟಿಂಗ್ ಇಲ್ಲದೆ ಇರುವಾಗ ಅಂದರೆ ಮನೇಲೇ ಇರೋಕ್ಕೆ ಇಷ್ಟಪಡ್ತೀವಿ, ಹೆಚ್ಚು ಮನೇಲೇ ಕಳೆಯೋದು ಟೈಮ್? ನಂದು ಸೋಷಲ್ ಲೈಫ್ ಅನ್ನೋದು ಏನಿಲ್ಲ ಜಾಸ್ತಿ. ಅಂದರೆ ಮೊದಲಿಂದನೂ ಹೀಗೇನಾ? ಅಂದರೆ ಮೊದಲು ನನಗೆ ಟೈಮೇ ಇರ್ತಾರಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಜಾಸ್ತಿ ಮಾಡ್ತಾ ಇದ್ರಿ? ಸಿನಿಮಾ ಜಾಸ್ತಿ ಅನ್ನೋಕ್ಕಿಂತ ನಂಗೆ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿತ್ತು. ಶಟ್ಲಿಂಗ್ ವಾಸ್ ಕಮಿಟಿಂಗ್ ವಾಸ್ ಅ ಬಿಗ್ ಇಶ್ಯೂ. ಆನ್ ರೋಡು, ಕೆಲವು ಸಲ ಟ್ರಾಫಿಕ್ಕು, ಕೆಲವು ಸಲ ಬ್ಯಾಡ್ ರೋಡ್ಸು. ಸೊ ಈ ಥರದಲ್ಲೇ ನಮಗೆ ಸ್ಟ್ರೈನ್ ಆಗ್ಬಿಡೋದು. ಮನೆಗೊಂದು ಮಾಡ್ಕೊಂಡ್ರೆ ಸಾಕಪ್ಪ ಅನ್ಸ ಫೀಲ್ ಆಗ್ತಿತ್ತು. ಬಟ್ ಶೂಟಿಂಗ್ ಇಲ್ಲ ಅಂದ್ರೆ, ಈ ಕರೋನಾ ಬಂದು ಆದಮೇಲೆ ಯು ಲರ್ನ್ ಒನ್ ಡಿಫ್ರೆಂಟ್ ಲೈಫ್. ಎಸ್, ಎಲ್ಲರೂ ಕಲ್ತಿದ್ದಾರೆ. ಏನಂದರೆ ವಿ ಕ್ಯಾನ್ ಲಿವ್ ವಿತೌಟ್ ಎನಿಥಿಂಗ್ ಅಂತಲೂ ಗೊತ್ತಾಗೋಯ್ತು. ಕರೆಕ್ಟ್. ವಿ ಕ್ಯಾನ್ ಲಿವ್ ವಿತ್ ಎವ್ರಿಥಿಂಗ್ ಅಂತಲೂ ಗೊತ್ತಾಗೋಯ್ತು. ಓಕೆ.
ಕರೆಕ್ಟ್ ಅಲ್ವಾ? ವೆರಿ ಟ್ರೂ ವೆರಿ ಮನುಷ್ಯ ಮೊಬೈಲ್ ಇಲ್ಲದೆ ಇರೋಕ್ಕಾಗಲ್ಲ. ಈಗ ಎಷ್ಟೊಂದು ಜನ ಕರೆನ್ಸಿ ಬಳಸ್ತಾ ಇದ್ರು, ಕರೆನ್ಸಿನೇ ಇಲ್ದಿರಂಗೆ ಆಗೋಯ್ತಾ. ಹೌದಾ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕಾಗ್ತಿರ್ಲಿಲ್ಲ, ಆನ್ಲೈನ್ ಯೂಸ್ ಮಾಡಕ್ ಗೊತ್ತಿಲ್ದಿದ್ರು ಆನ್ಲೈನ್ ಕಲ್ತ್ಕೊಂಡ್ರು. ಹೌದು ಡಿಜಿಟಲ್. ಹಿಂಗೆ ಜನ ಅಡಾಪ್ಟ್ ಆಗ್ತಾರೆ ನೋಡಿ. ಇವತ್ತು ಪರ್ಸಲ್ಲಿ ದುಡ್ಡೇ ಇಟ್ಕೊಳ್ಳಲ್ಲ ಯಾರು. ಹೇಗೆ ಬೇಕು? ನೋ, ಯಾರು ದುಡ್ಡು ಇಟ್ಕೊಳ್ಳಲ್ಲ ಪರ್ಸಲ್ಲಿ. ಬೇಕಾಗಲ್ಲ. ಹಾರ್ಡ್ ಕ್ಯಾಶು ಯಾರ ಹತ್ರ ಇರಲ್ಲ ಎಲ್ಲ. ನನ್ನ ಹತ್ರನೇ ಕೇಳಿದ್ರೆ ನನ್ನ ಹತ್ರ 5 ರೂಪಾಯಿನೂ ಸಿಗಲ್ಲ. ಇಲ್ಲ ಈಗ ನಾವು ಊಟ ಮಾಡ್ಕೊಂಡು ಕೇಳಿ ಅಲ್ಲಿ ಊಟ ಮಾಡಿದ್ವಿ, ಫೋನ್ ಪೇನೇ ಅಲ್ಲ, ಈಗ ಕ್ಯಾಶ್ ಇಟ್ಕೊಳ್ಳೋದೆ. ಅವ್ನಿಗೆ ಪೇ ಮಾಡೋಕ್ಕೆ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗಲಿಲ್ಲ ಅಂದರೆ ನಾವು ಅಲ್ಲಿ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಆಮೇಲೆ ಕೆಲವು ಸಲ ನಾವು ಹೆಂಗಾಗಿದೆ ಅಂದರೆ, ಹೋಟ್ಲು ಹೋಗಿಂತ ಮುಂಚೆ ಒಂದ್ಸಲ UPI ಎಲ್ಲ ವರ್ಕ್ ಆಗ್ತಿದೆ ಕರೆಕ್ಟ್ ನೆಟ್ವರ್ಕ್, ಸುಮ್ಮನೆ ಹೆಂಡತಿ ₹1 ಕಳಿಸಿ ನೋಡೋದು, ವರ್ಕ್ ಆಗ್ತಿದೆ, ಅವಳು ₹1 ವಾಪಸ್. ಅಟ್ಲೀಸ್ಟ್ ಇಬ್ಬರಲ್ಲಿ ಯಾರು ಒಬ್ಬರು ಇದೆ ತಾನೆ. ಸರಿ, ಈಗ ಎಷ್ಟು ತರ ಬನ್ನಿ ಏನೋ ತಿನ್ಕೊಳ್ಳಿ. ಯಾಕಂದ್ರೆ ವರ್ಕ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಯಿತು, ಏನೋ ಆಗೋಯ್ತು ಒಳಗಡೆ, ಏನು ಮಾಡ್ತೀರಾ? ಆರ್ಡ್ರ್ ಮಾಡ್ಬಿಟ್ಟಿರ್ತೀವಿ. ಬರೆಯೋದು ಹೋಗೋದು ನಮ್ದು ತಾನೆ. ಬನ್ರಿ, ಒಂದು ಜಸ್ಟ್ ಹಾಯ್ ಹೇಳಿ. ಬಾಯಲ್ಲಿ ಸ್ವಾಮಿ ಹಂಗೆಲ್ಲ ಮಾಡಬಾರ್ದು. ನಾ ಇಷ್ಟೋ ತನಕ ನಿನ್ನ ಬಗ್ಗೆ ನನ್ನ ರಾಣಿ, ನನ್ನ ಮಹಾರಾಣಿ ಅಂತೆಲ್ಲ ಹೊಗಳ್ಬಿಟ್ಟಿದ್ದೀನಿ. ಮೇಡಮ್ ನಮಸ್ತೆ, ಬನ್ನಿ, ಹೇಗಿದ್ದೀರಿ? ಬನ್ನಿ. ನಾವು ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.